ನಾ ಹೋಗಿ ಮುಂಜಾನೆ ಉದ್ಘಾಟನೆ ಹಿಡಿದು ನಾನೇ ಕುಂಡ್ರು ಬೇಡ ತನ ಎಲ್ಲಾರು ಮುಗಿಲಿ, ಹಂಗಾದ್ರೂ ಕಡೆಗೆ ಬರೋದು ಯಾರು ಸಾನ್ನಿಧ್ಯ ಇರಲಿ ಏನಿರಲಿ. ಹಿಂಗೆ ನಾನು ಪರಿಸ್ಥಿತಿನೇ ಮೊದಲೇ ಹೇಳೋದು ಹಂಗೆ. ಸಿದ್ದೇಶ್ವರಪ್ಪ ಅವ್ರು ಇದ್ದಾಗೂ ನಾ ಮಾತಾಡಲಿಲ್ಲ ಅಂದ್ರೆ ಅವ್ರು ಮಾತಾಡತ್ತಾರ. ಅಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಸ್ವಲ್ಪ ರಾಜಕೀಯ ನಡೀತಿತ್ತು, ಬಟ್ ನಾನು ಮಾತಾಡಿಸ್ಕೊಡ್ಬಾರ್ದತ್ತ ಅದೊಂದು ಟೀಮ್ ಮಗಲೇ ಕೂತಿರ್ತಿತ್ತ. ಸಿದ್ದೇಶ್ವರಪ್ಪ ಅವ್ರನ್ನ ಪಾಠ ನಿಲ್ಲಪ್ಪ, ಎಲ್ಲ ನಾವು ನಿಮ್ಗೆ ಸಮಯ ದಾನ ಮಾಡ್ತೀವಿ, ನೀವೇ ಮಾತಾಡಿದ್ರೆ ಅವ್ರಿಗೆ ನಾವು ಮಾತಾಡ್ತಾರೆ. ಹಿಂಗಾಗಿ ನಾನು ಒಂದು ಪರೀಕ್ಷೆ ಇವತ್ತು ಮಾಡಿದೆ. ನಾನು ತಡ ಮಾಡಿ ಬಂದ್ಬಿಟ್ರಾಯ್ತು, ಯಾರ್ಯಾರು ಮಾತಾಡೋರ್ಗು ತೊಂದರೆ ಆಗೋದು. ನಾನು ಕೂತ್ಕೊಳ್ಳೇನೆ ಮುಂದೆ ಯತ್ನಾಳವ್ರು ಮಾತಾಡೋದು ಆಕಾರ. ಈಗ ನನಗಿಂತ ಅದ್ಭುತವಾಗಿ ನಮ್ಮ ಏನು ಗುರುಗಳಾಗಲಿ, ನಮ್ಮ ಸಚಿಕಾಂತ್ ಗುರೂಜಿಯವರು, ನಮ್ಮ ಯಡ್ರಾಣಿಯವರು, ಕಡಾಡಿಯವರು, ನಮ್ಮ ಗುರುಗಳು ಮಾತಾಡಿದ್ರು. ಏನು ಈಗ ವೀರಭದ್ರೇಶ್ವರನ ಅವತಾರ ಬಗ್ಗೆ ಎಲ್ಲರೂ ಹೇಳ್ತಾರೆ. ವೀರಭದ್ರೇಶ್ವರ ನಮ್ಮ ಬಿಜಾಪುರನಾಗೂ ಮೊದಲ ಪದ್ಧತಿ ಇರಲಿಲ್ಲ ನಮ್ಮಲ್ಲಿ, ಅಂದ್ರೆ ಭಕ್ತರು ಭಾಳ ಇದ್ರು. ಆದರೆ ವೀರಭದ್ರೇಶ್ವರನ ಅದು ಇದನ್ನ ಅಕ್ಕಿ ಹಾಯಿದಾಗಲಿ, ಅಲ್ಲಿಂದ ತೇರು ಜಗ್ಗುದಾಗಲಿ ಏನೂ ಇರಲಿಲ್ಲ. ಶಸ್ತ್ರದ ಇದು ಅದನ್ನೆಲ್ಲ ನೋಡ್ಬಿಟ್ರೆ, ಮತ್ತು ಅವ್ರು ಹೇಳುವಂತ ಇದನ್ನ ನೋಡಿಬಿಟ್ರೆ ಉಗ್ರ, ತಾನೇ ಉಗ್ರ ರೂಪ ತಗೊಂಡು. ಅಲ್ಲಿ ನಮ್ಮ ಸಿದ್ದೇಶ್ವರ ಗುಡಿಯಾಗ ಎಲ್ಲ ವೀರಭದ್ರೇಶ್ವರ ಭಕ್ತರು ಬಂದು, ನಾನೇ 30 ವರ್ಷದಿಂದ ಅಧ್ಯಕ್ಷರಿದ್ದೀನಿ ಸಿದ್ದೇಶ್ವರ ದೇವಸ್ಥಾನ. ಒಂದು 700 ಕೋಟಿ ರೂಪಾಯಿ ಆಸ್ತಿ ಮಾಡಿ ಅಲ್ಲಿ ಬಂದಲ್ಲ ಭಕ್ತರು ಎಲ್ಲ ಹೇಳಿದ್ರು, ನಾವೆಲ್ಲ ನಮ್ಮ ಭಕ್ತರಿದ್ದೀವಿ, ಇಲ್ಲಿ ಗುಡಿ ಒಳಗೆ ನಮಗ ಅಧ್ಯಾಯ ಲೆಕ್ಕ. ಯಾಕಂದ್ರೆ ಅಲ್ಲೂ ಸಣ್ಣ ಒಂದು ವೀರಭದ್ರನ ದೇವಸ್ಥಾನ ಐತಿ ಗುಡಿ ಒಳಗೆ. ಆಯ್ತಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಮುಂದೆ ತೇರು ಮಾಡಿದ್ರು. ಪಾಪ ಅವರೇ ಭಕ್ತರು, ನಮ್ಮ ಕಡೆಯಿಂದ ಏನು ನಮ್ಮ ದೇವಸ್ಥಾನದ ಏನು ರೊಕ್ಕ ಕೊಟ್ಟಿಲ್ಲ, ಎಲ್ಲ ಭಕ್ತರು ಕೂಡ ತೇರು ಮಾಡಿದ್ರು. ಸಣ್ಣ ತೇರು ಮಾಡಿದ್ರು, ದೊಡ್ಡ ತೇರು ಮಾಡಿದ್ರು. ಈಗ ಪ್ರತಿ ವರ್ಷ ವೀರಭದ್ರನ ದೊಡ್ಡ ಜಾತ್ರೆ ಆಗ್ಲಾಗ್ತದೆ. ಸುಮಾರು 15-20 ಸಾವಿರ ಜನ ಸೇರ್ತಾರೆ ವೀರಭದ್ರ. ಒಮ್ಮೆ ನಾನು ಈ ಪೋಲಿಯೋ ಇದೇನು ನಮ್ಮ ಏನೋ ಬಂದಿತ್ತಲ್ಲ, ಅದು ದೊಡ್ಡ ರೋಗ ಬಂದಿತ್ತಲ್ಲ, ಅದು ಕರೋನಾದಾಗ ಒಬ್ಬ ಜ್ಯೋತಿಷ ನನಗೇನು ಹೇಳಲ್ಲ, ನೀವು ಇದು ರಾಯಚೋಟಿ ಹಿರಣ್ನಾಥ್ ಒಂದೈತಿ ಆಂಧ್ರ ಪ್ರದೇಶನಾಗ, ನಮ್ಮ ಕಡಪ ಡಿಸ್ಟ್ರಿಕ್ಟ್, ಅಲ್ಲಿ ಹೋಗಿ ದರ್ಶನ ತಗೊಂಡ್ಬರಿ, ಎಷ್ಟೋ ನಿಂಬಿಕಾಯಿಗಳು ದಾನ ಮಾಡಿ ಬಿಡತ್ತು ಹೇಳೋದು. ಮತ್ತು ಆಸೆ ಮನುಷ್ಯಾಗ ಏನಾರ ಆಗ್ಬೇಕು ಅನ್ನೋದು ಇರ್ತೈತೆ. ಹೋಗಿ ನಾವು ಕರೋನಾದಾಗ ಹೊಟ್ಟೆ ಪೂರ್ತಿ ಗುಡಿ ಬಂದಿತ್ತು. ಅದು ನನ್ನ ಸಲಾಗಿ ಅವರು ನಮ್ಮ ಕಡೆಯವರೇ ಪೂಜಾರಿಗಳು ಕನ್ನಡದ ಮಾತಾಡ್ತಿದ್ರು. ಹೋಗಿ ಎಲ್ಲ ಬಾಗಿಲ ಗಿಗ್ಲ ತಗೊಂಡ್ರು. ಅದರದ್ದು ಕಮಿಷನರ್ನು ಬಂದು ಅದು ಇತಿಹಾಸದಲ್ಲಿ ಶಿವನ ಏನು ಜತೆಯಿಂದ ಏನು ವೀರಭದ್ರನ ಜನ್ಮ ತಾಳಿರ್ತಾನ, ಅವನ ಕೊನೆಯ ಏನ್ ತನ್ನ ಅವತಾರ ಮುಗಿತೈತಲ್ಲ, ಮುಗಿದಾಗ ಅಲ್ಲಿ ರಾಯಚೋಟಿ ಒಳಗ ಅವ ಕಲಿಯುಗ ಬಂದಿದ್ರಿಂದ ಅದರಲ್ಲಿ ಸಿಹಿ ಆಗ್ತಾನಂತ ಒಂದು ಇತಿಹಾಸ. ಅವಾಗ ನಾವು ಹೋದಾಗ ಎಷ್ಟು ಕೆಟ್ಟ ಅನಿಸ್ತು. ಒಳಗೆ ವೀರಭದ್ರೇಶ್ವರ ಗುಡಿ ಐತಿ, ಅದು ಸುತ್ತಮುತ್ತಲು ಕಂಪೌಂಡ್ಗೆ ಹಚ್ಚಿ ಬರೀ ಕೋಳಿ ಕುರಿ ಮಟನ್ ಮಾಡುವಂತ ಅಂತಿದೆ. 70% ಅವರದಾಗ. ಒಳಗೆ ಏನಪ್ಪ ಅಂದೆ, ಇಂಥ ದೇವರು ಇಷ್ಟ ಖಡಕ್ ದೇವರ ಏನೂ ಇಲ್ಲಲ್ಲ, ಇದು ದೇವರು ಇಲ್ಲಿ ಏನಾರ ಒಂದು ಬದಲಾವಣೆ ಮಾಡಬೇಕು ಅಂತ ಹೇಳಿ ಸುಮ್ಮನೆ ನಾನು ಮನಸ್ಸಿನಾಗ ಅನ್ಕೊಂಡೆ. ಏನಾರೇ ನಮ್ಮ ಜೀವನದಾಗ ಒಮ್ಮೆನೋ ಒಳ್ಳೆ ಅವಕಾಶ ಸಿಕ್ಕರೆ ಒಂದು ಒಳ್ಳೆ ಸೇವಾ ಮಾಡೋಣ ಅಂತ. ಆಶ್ಚರ್ಯದಲ್ಲಿ ಮೊನ್ನೆ ಹೋಗಿದ್ದೆ, ಮತ್ತೆ ಅಲ್ಲಿ ರಾಯಚೋಟಿ ಹಿರಣ್ಣನ ಭಕ್ತರು ನಾನು ಕರೆಸಿದ್ರು. ನಾವು ಹೋಗಿದ್ದೆ, ಎಲ್ಲ ಬಿಜಾಪುರದವರು, ಬೆಳಗಾವದವರು, ಹುಬ್ಳಿ ಧಾರವಾಡದವರು, ಎಲ್ಲ ನಮ್ಮ ಕಡೆಯಿಂದ ಭಕ್ತರು ಭಾಳ ಅಲ್ಲಿ ಸುಮಾರು 15,000 ಮ್ಯಾಕ್ ಜನ ಕೂಡಿದ್ರು. ಮೊನ್ನೆ ಹೋದಾಗ ಸರ್ಕಾರ ಚೇಂಜ್ ಆಗಿತ್ತು, ಚಂದ್ರಬಾಬು ನಾಯ್ಡು ಸರ್ಕಾರ ಬರ್ತಾರೆ. ಇವತ್ತು ಅದನ್ನೆಲ್ಲ ಸ್ವಚ್ಛ ಮಾಡಿ ಇಡೀ ಅಲ್ಲಿ ಒಳಗೆ ಹೋಗಲಕ್ಕೆ ಸಹಿತ ರಸ್ತೆ ಇರಲಿಲ್ಲ. ಇವತ್ತು ವೀರಭದ್ರೇಶ್ವರ ದೇವಸ್ಥಾನ ಇಟ್ಟು ಚೆನ್ನಾಗಿ ಮಾಡ್ಯಾರ. ಪೂರ್ತಿ ಅವ್ರನ್ನೆಲ್ಲ ಕ್ಲೀನ್ ಮಾಡಿ ಅವ್ರನ್ನೆಲ್ಲ ಹೊರಗೆ ಹಾಕಿವಿ. ಇವತ್ತು ಮೊನ್ನೆ ಹೇಳಿದೆ, ಅಲ್ಲಿ ನಮ್ಮ ಜನ ಇಷ್ಟು ಬರ್ತಾರ. ಅಲ್ಲಿ ಅವ್ರ ಕಮಿಷನರು ಬಂದಿದ್ರು, ಅವ್ರು ಹೇಳಿದೆ,
ನೀವೇನಾದ್ರು ಒಂದು ಜಾಗ ಕೊಡ್ರಿ, ಒಂದು 2 ಕೋಟಿ ರೂಪಾಯಿ ಕೊಟ್ಟು ಒಂದು ಯಾತ್ರಿ ನಿವಾಸ ನಾವು ಕಟ್ತೀವಿ ಅಂತ ಬಿಜೆಪಿ ನಾನು ಚಿಂತಿಸಿದ್ದೆ. ಯಾಕಂದ್ರೆ ಅಂತ ಒಂದು ವೀರಭದ್ರೇಶ್ವರ ಅಂದ್ರೆ, ಯಾಕಂದ್ರೆ ನಮ್ಮ ಪದ್ಧತಿ ಇತ್ತು ನಮ್ಮ ಮಂದ್ಯಾಗ ಎಲ್ಲರೂ ನಮ್ಮ ಕಡೆ ಕಿರಿಮಗಳ ಲಗ್ನದಾಗ ಅದು ಮಾಡೇಬೇಕು, ಅದು ಶಸ್ತ್ರದ್ದು. ನಮ್ಮ ಮನ್ಯಾಗೂ ನಮ್ಮ ನಮ್ಮ ಅಣ್ಣಂದ ಲಗ್ನದಾಗ ಅದನ್ನ ಕಂಪಲ್ಸರಿ ಅದ. ಯಾಕಂದ್ರೆ ಪ್ರತಿ ವರ್ಷ ನೋಡ್ತೀವಿ ಅಂತ ಒಂದು ದೈವಿ ಶಕ್ತಿ ಇರುವಂತ ಉಗ್ರ ಅವತಾರ. ಇವತ್ತು ಶಿವ ಅದಕ್ಕೆ ನಮ್ಮೆಲ್ಲ ಹಿಂದೂ ದೇವರುಗಳ ಕೈಯಾಗ ಎಲ್ಲನೂ ಅದಾವ. ಅವ್ರ ಅಸ್ತ್ರ ಯಾಕೆ ಹಿಡ್ಕೊಂಡಾಗ ಹುಟ್ಟದನ್ನು ಸುಮ್ಮ ದಸರಾದಾಗ ಪೂಜೆ ಮಾಡಕ್ಕೆ ಇಟ್ಕೊಂಡಾಗ ತಿಳ್ಕೊಂಡ್ರೆ ನಾವು ಜಂಗ ಹತ್ತಿದ್ದು ಅವ್ರ ನಿಂಬಿಕಾಯಿ ಹಚ್ಚಿ ತೊಳೆದು ಅವತ್ತೊಂದು ಎಲ್ಲ ಇಟ್ಟು ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲ ಎಲ್ಲಾದ್ರೂ ಸತ್ತಾಗೋದೇ, ಊಟದಾಗೋದೇ, ಕುಬಸ್ದಾಗೋದೇ. ಇದು ಬಿಟ್ರೆ ಏನೋ ನಮ್ಗೆ ಮತ್ತೊಂದು ಮಾತ್ರೇ ಗೊತ್ತಿಲ್ಲ. ಅದಕ್ಕೆ ನಮ್ಮ ಸಿದ್ದೇಶ್ವರ ಹಳ್ಳಿ ಆಗ್ತಿತ್ತು. ಹಳ್ಳಿ ಬೆಳೆ ಅದೇ ಹೇಳೋರು, ಅಲ್ಲಿಂದ ಟ್ರೈನಿಂಗ್ ಕಳ್ಸಿದ್ರೆ ಅವಕ್ಕ 50 ರೂಪಾಯಿ ಪಗಾರ ಕೊಡೋದು ಸಾಂಗ್ಗಳು ಪಾಪ ಏನ್ ಮಾಡ್ಬೇಕು. ಅವು ಹಂಗೆ ಕಲ್ತು ಮನ್ಯಾಗ ತಯಾರು ಮಾಡ್ತಿದ್ರು ಒಂದು ಗಿರೇಕನ. ಅವ ಏನೇನೂ ಇಲ್ಲ, ಕರ್ಪ್ರಾಯ ಹಿಡಿ ಕೈ ಹಿಡಿ ಚಾಲು ಮಾಡ್ರಿ ನಮ್ಮ ಮಂದಿರ. ಈಗೆಲ್ಲ ಮಂತ್ರ ಲಗ್ನದಾಗ ಯಾವ್ದು ಹೇಳ್ಬೇಕು, ಪೂಜೆ ಮಾಡ್ಬೇಕಾದ್ರೆ ಗಣಪತಿನ ಹೆಂಗ ಆಹ್ವಾನ ಮಾಡ್ಬೇಕು, ಪೂಜೆ ಮುಗಿದ ಮ್ಯಾಗ ಅವ್ರನ್ನ ಬೀಳ್ಕೊಡೆ ಸಮಾರಂಭ ಮಾಡ್ಬೇಕು. ದೇವ್ರನ್ನ ನೀವು ಮೊದಲ ಕರ್ಸಿರ್ತೀರಿ, ನಾವು ಇಂಥ ಪೂಜೆ ಮಾಡ್ಲಕತ್ತೀವಿ, ಯಾವ್ದು ವಿಘ್ನ ಆಗಬಾರ್ದು, ಎಲ್ಲರೂ ಕಾಪಾಡತ್ತೇಳಿ ವಿಘ್ನ ಮೊದಲ ಯಾರು ಕರ್ಸ್ಬೇಕು, ಗಣಪತಿ ಕರ್ಸ್ಬೇಕು. ಅಲ್ಲಿಂದ ಎಲ್ಲಾ ಪೂಜೆ ಆದ ಮ್ಯಾಗ ದಂಡಿಗೆ ಮತ್ತೆ ಅವ್ರಿಗೆಲ್ಲರಿಗೂ ಫೇರ್ವೆಲ್ ಪಾರ್ಟಿ ಕೊಡಬೇಕು. ಅಂದ್ರೆ ಇವೆಲ್ಲ ಶಾಸ್ತ್ರದಾಗಿರುವಂಥವು. ಇವತ್ತು ಧರ್ಮ ಸಂಸ್ಕೃತಿ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಧರ್ಮದ ವಿಚಾರ ಬಂದಾಗ ಯಾರು ಎಲ್ಲರೂ ಏನೇ ಮಾತಾಡಿದ್ರೆ ಎಲ್ಲ ನಾಶ ಆಗ್ಯಾರ ಅಂತ ಹೇಳಿ ನಿನ್ನೆ ತಮಿಳುನಾಡು ರಿಸಲ್ಟ್ ನೋಡಿದಾಗ ಆ ಅಪ್ಪ ಮಗನ ಇಬ್ಬರು ಕೆಡಬೇಡ. ನಮ್ಗೆ ಮುಖ್ಯಮಂತ್ರಿ ಅವನ ಮಗ ಅಂತ ಎಷ್ಟು ಕೆಟ್ಟ ಮಾತಾಡಿದೆ ಹಿಂದೂ ಧರ್ಮದ ಬಗ್ಗೆ. ನೀವು ನೋಡ್ತದ, ಇದು ಒಂದು ರೀತಿ ಕುಷ್ಠರೋಗಿದ್ದಂಗ, ಈ ಧರ್ಮ ನಾಶ ಆಗಬೇಕು ಅಂದ್ರೆ ಎಷ್ಟು ತೆಲಿಗೆ ಏರ್ಬಿಟ್ಟಿರ್ತದೆ. ಒಮ್ಮೊಮ್ಮೆ ಈ ಜಾತ್ಯಾತೀತ ಅನ್ನುವಂಥ ಶಬ್ದ ಏನೈತಲ್ಲ, ಆ ಶಬ್ದ ಬರೇ ಹಿಂದೂ ಸಮಾಜವನ್ನ ಬೈಲಿಕ್ಕೆ ಉಪಯೋಗ ಮಾಡ್ತಾರೆ. ಮತ್ತೊಬ್ಬರಿಗೆ ಹೇಳಿದ್ರೆ ನೀವು ಒದಿತಾರೆ ಹೇಳೋದು. ನಮ್ಮ ಮಂದಿ ಅಲ್ಲಿ ನಮ್ಮ ಕೆಲವೊಂದು ಸ್ವಾಮಿಗಳನ್ನ ಕೆಲವೊಂದು ಹಂಗೆ ತಯಾರಾಗವು. ನಾವು ಬೇರೆ ಧರ್ಮ ಹೊಗಳದು, ನಮ್ಮ ಧರ್ಮನ ಬೈ ಈ ಕಡಿಮೆ ಮಾಡ್ಯಾರ. ಒಂದು ವರ್ಷ ಆಯ್ತು ಎಲ್ಲಿಯೂ ಬೈದು ಕಡಿಮೆ ಮಾಡ್ಯಾರ. ನಾವು ಹೇಳಿದಾಗ ಒಂದು ಯಾವುದೋ ಕಾರ್ಯಕ್ರಮ ಅವ್ರು ಕಳಿಸ್ತೀನಿ ಅಂದ್ರೂ ನೀವೇ ಮಾಡ್ಕೊಡಕ್ಕಾಗ್ತಾರೆ. ಯಾಕ್ರೆ ಅದಲ್ಲಪ್ಪ, ನೀವು ಹಾಕೊಂಡಿದ್ದೆ ಕ್ಯಾಮಿ ಮತ್ತೆ ಹಿಂದೂ ಧರ್ಮದ ಬಗ್ಗೆನೇ ನೀವು ಹಿಂಗೆ ಮಾತಾಡ್ತಾರಂದ್ರೆ ಮತ್ತೆ ಅವ್ರ ಬಲ್ಲಿ ಕೂತಿ ನಮ್ಮವ್ರ ಮತ್ತೆ ಅಲ್ಲಿ ಮುಂದೆ ಕೂತಾರ ಮುಗ್ತಿರ್ತಾರೆ ಹಿಂದೂ ಧರ್ಮ ಬೇಡ. ಅದಕ್ಕೆ ಧರ್ಮ ಉಳಿಸಿದಂತ ಒಂದು ಕಾಲ ಹೆಂಗೆ ಇವು ತಮಿಳುನಾಡ್ದಾಗ ಅವ್ರು ಇಬ್ಬರು ಮೊನ್ನೆ ನೋಡ್ರಿ, ಅದು ಯಾವುದೋ ಒಂದು ದೊಡ್ಡ ದೇವಸ್ಥಾನ ಇತ್ತು, ಅದಕ್ಕೆ ದೀಪ ಹಚ್ಚೋದಕ್ಕೆ ಅಬ್ಜೆಕ್ಷನ್ ಆಗ ಸರ್ಕಾರ ದೀಪ ಹಚ್ಕೊಡ್ಲಿಲ್ಲ. ಮುಂದೆ ಅಲ್ಲಿ ಹೈಕೋರ್ಟ್ ಜಡ್ಜು ಅವರು ತೀರ್ಪು ಕೊಟ್ಟರು, ಇದೆಲ್ಲ ಸೆಕ್ಯೂರಿಟಿ ಕೊಡಬೇಕು, ಇಲ್ಲಿ ಈ ಪ್ರೋಸೆಸ್ ಯಾವ್ದು ದೊಡ್ಡ ಒಂದು ಸ್ವಾಮಿ ಅಯ್ಯಪ್ಪನ ಅವತಾರ ಕಾಣಿಸ್ತಿತ್ತು ದೂರ. ಆ ಹೈಕೋರ್ಟ್ ಜಡ್ಜ್ ಅವರ ಆದೇಶ ಕೊಟ್ರ ಸುಪ್ರೀಂ ಕೋರ್ಟಿಗೆ ಹೋದ್ರು. ಮತ್ತೆ ಸುಪ್ರೀಂ ಕೋರ್ಟ್ನಾಗ ಚೀಟು ಒಂದು ಅವತ್ತಲ್ಲಿ ದೀಪ ಹಚ್ಚೋ ಕಾರ್ಯಕ್ರಮ ಆಯ್ತು. ಅದು ದೀಪ ಹಚ್ಚೋದಕ್ಕೆ ಸಹಿತ ಅಂದ್ರೆ ದೀಪ ಹಚ್ಚಿದ್ರು ಇವ್ರಿಗೆ ತ್ರಾಸ, ಗಂಟಿ ಹೊಡೆದ್ರೆ ತ್ರಾಸ, ನಾವು ಮೈಕ್ ಹಚ್ಚಿದ್ರೆ ತ್ರಾಸ. ಅಂದ್ರೆ ಹೆಂಗ ಬಂದೈತಿ ಅಷ್ಟು ಕೆಟ್ಟ ಪರಿಸ್ಥಿತಿ. ಒಂದು ಬಂಗ್ಲಾದ ಹೇಳಿದ್ರಲ್ಲ ನಮ್ಮ ಶರಣರು, ಬಹಳ ಕೆಟ್ಟ ಇತ್ತು ಪರಿಸ್ಥಿತಿ. ಹೆಣ್ಮಕ್ಳು ಪಾಪ ಅತ್ಯಾಚಾರ, ಯಾರು ಹೇಳೋರಿಲ್ಲ. ಓಪನ್ ಧಮಕಿ ಕೊಡ್ತಿದ್ರು. ಮನೆ ಒಬ್ಬ ಅಲ್ಲಿ ಮಮತಾ ಬ್ಯಾನರ್ಜಿಯ ಮಗ, ಅನಧಿಕೃತ ಮಗ, ಹೆಂಗ ಮಗನೇ ಅವನು, ನಿಮಗ್ ಸುಮ್ಮನೆ ಹೇಳ್ಯಾರ. ಹುಟ್ಟುದೇ ಸಾವಿರ ಹುಟ್ಟದವ ನಿಮ್ಗೆ ಗೊತ್ತಿಲ್ಲ ಇತಿಹಾಸ. ಈ ಮಮತಾ ಬ್ಯಾನರ್ಜಿ ಹಣೆ ಬರ. ಯಾಕಂದ್ರೆ ನಾವು ಆಕೆ ಕೂಡ ಇದ್ದೀವಿ, ಲೋಕಸಭಾದಾಗ ಇದ್ದೀವಿ ನಾವು. ಏನದ ಉತ್ತಾರ ಏನು ಅನ್ನೋದು ಅವ ಹೆಂಗೆ ಧಮಕಿ ಕೊಡ್ತಾನೆ ಅಂದ್ರೆ, ನಾಳೆ ಯಾರು ಬರ್ತೀರಿ ನೀವು ಪ್ರಧಾನಮಂತ್ರಿ ಅಮಿತ್ ಶಾ ಬಾ 12 ಗಂಟೆಗೆ 12 ಗಂಟೆಗೆ ಏನದು 4 ತಾರೀಕು
ನಾ 12 ಗಂಟೆಗೆ ಬಾರಿ ಕಲ್ಕತ್ತಾಗ ನೀನು ನೋಡ್ಕೋತೀನಿ ಅಂದ್ರೆ ಹೆಂಗೆ ಅವ್ರಿಗೆ ಇದಾಗ್ಬಿಟ್ಟಿತ್ತಂದ್ರೆ ನಾವು ಹಿಂದೂ ಧರ್ಮದವ್ರಿಗೆ ಹಿಂದೂ ಜನರು ಹೊಡೆದ್ರೆ ಯಾರು ಕೇಳೋದಿಲ್ಲ ಈ ರಾಜ್ಯದಾಗ ನಮ್ಗೆ ಬಂದಿತ್ತು. ಒಮ್ಮೆ ಹಿಂದೂ ಸಮಾಜ ಎತ್ತಂದ್ರೆ ಸಾಪ್ ಅಂದ್ರೆ 200 ನಾ ಬರೇ ದೇವ್ರಿಗೆ ಅದೇ ಬರ್ಕೋತಿದ್ದೆ. ಒಟ್ಟು ಪಶ್ಚಿಮ ಬಂಗಾಳದಾಗ ಬರ್ಬೇಕಪ್ಪ ಬಿಜೆಪಿ ಬರ್ಲಿಲ್ಲ ಅಂದ್ರೆ ಮುಂದೆ ನಮ್ಮ ದೇಶನೇ ಎಲ್ಲಿ ಉಳಿತದ. ಕಾಶ್ಮೀರದಾಗೂ ಏನೂ ನಡೆಯಲಾಗೈತಿ, ಕೇರಳದಾಗ ನಡೆಯಲಾಗೈತಿ, ತಮಿಳ್ನಾಡಾಗಂತೂ ಹಿಂದೂ ಧರ್ಮಕ್ಕೂ ಬೈಯೋರು ಅಂತ ದೂರ ನೋಡಿದ್ರೆ ಅಲ್ಲಿ ಪಶ್ಚಿಮ ಬಂಗಾಳದಂತೂ ಹಿಂದೂಗಳೇ ಜೀವನ ಮಾಡಲಾರಂತ ಪರಿಸ್ಥಿತಿ ಅಲ್ಲಿ. ಹಿಂಗ ಕಾಲು ಮ್ಯಾಲೆ ಹಾಕಿ ಬಾಂಗ್ಲಾದೇಶನಾಗ ನಮ್ಮ ಹಿಂದೂಗಳನ್ನ ಅದಕ್ಕೇನೂ ಉತ್ತರನೇ ಇಲ್ಲ. ಅಂದಾಗ ಜನ ಒಮ್ಮೆ ಮನಸ್ಸು ಮಾಡಿದ್ರಂದ್ರೆ ಒಂದು ಕ್ರಾಂತಿ ಎಲ್ಲಾ ಭಾಗದಲ್ಲಿ ಇವತ್ತು ಆಗ್ಬೇಕಾದ್ರೆ ಇವತ್ತು ಏನಾಗಿತ್ತು ರಾಜಕಾರಣ ನಾನು ನೋಡ್ತೀನಿ ವಿಧಾನಸಭೆ ಒಳಗೆ ಎಲ್ಲ ಅಡ್ಜಸ್ಟ್ಮೆಂಟ್. ನಿಂದ ನಾ ತೆಗಿದಿಲ್ಲ, ನಂದು ನೀ ತೆಗಿದಿಲ್ಲ, ನಿಂದ ನೀ ಮುಚ್ಕೋ, ನಿಂದು ನಾ ಬಂದಾಗ ಮುಚ್ಕೋತೀನಿ, ನಂದು ನೀ ಬಂದಾಗ ನಾ ಅದೇ ಹೇಳ್ತಿರ್ತೀನಿ. ನೀವು ಮುಂದೆ ಕೂತಿರಲ್ಲ ಎಲ್ಲ ದೊಡ್ಡ ದೊಡ್ಡ ಲೀಡರು, ನೀವೇ ಅಡ್ಜಸ್ಟ್ಮೆಂಟು, ನೀವು ಖತರ್ನಾಕ್ ಹೇಳ್ತೀರಿ, ನೀವೇ ರಾಜ್ಯ ಆಳಲ್ಲ. ಒಬ್ಬನೇ ಹೇಳೀನಿ ಎಲ್ಲರಿಗೂ. ಅವ್ರನ್ನ ಹೇಳ್ದೆ ಎಷ್ಟರ ತಿಂತೀರಪ್ಪ, ಭ್ರಷ್ಟಾಚಾರ ಅಂತೂ ಒಮ್ಮೆ ನಿಲ್ಲಿಸಬೇಕು. ಅದು ಯಾಕೆ ತಿನ್ನೋದಕ್ಕೆ ಒಂದು ಲಿಮಿಟ್ ಬೇಕಲ್ಲ. ತಿಂದು ಏನ್ ಮಾಡೋದು, ಹೋಗಿ ವಿದೇಶನಾಗ ಆಸ್ತಿ ಮಾಡೋದು. ತಮ್ಮ ಊರಾಗೇನೋ ಒಂದು ಸಕ್ರೆ ಫ್ಯಾಕ್ಟ್ರಿ ಕಟ್ಟೋದಿಲ್ಲ, ಒಂದು ಇಂಡಸ್ಟ್ರಿ ಮಾಡೋದಿಲ್ಲ. ದುಬೈದಾಗ ಯಾವ ದೊಡ್ಡ ದೊಡ್ಡ ರಾಜ್ಯ ದೇಶದಲ್ರಿ ಇಂಗ್ಲೆಂಡು ಅಲ್ಲಿ ಎಲ್ಲ ಆಸ್ತಿ ಮಾಡ್ತಾರಲ್ಲ, ಅವೇನು ಉಳಿತಾವ ಹೇಳೋದು. ಅಲ್ಲಿ ಸಾಯ್ತಾವೋ ಗೊತ್ತಿಲ್ಲ, ಯಾರ ಬಳಿ ಅದ್ರ ಚಾವಿ ಇರ್ತದೋ ಗೊತ್ತಿಲ್ಲ, ಎಲ್ಲಿ ಬಾಂಡ್ ಇರ್ತಾವ ಗೊತ್ತಿಲ್ಲ, ಯಾವನೋ ಹೆಸರು ಇರ್ತಾವ ಹೋಗ್ಬಿಡ್ತಾವ. ಮತ್ತೆ ಇವ್ ತಂದು ಅವ್ರ ತಾಲೂಕದಾಗಿನೇ ಅವನ ಹೆಣ ಇಟ್ಟು ಮತ್ತೆ ಅದೇ ಜ್ಞಾನಪೂರ್ಣ ಜಗನ್ ಜೊತೆ ಆಗೋದು. ಅವಳೆಲ್ಲ ಭಾಳ ವಿದೇಶದಾಗ ಆಸ್ತಿ ಮಾಡಿರ್ತಾನ, ಇಲ್ಲಿ ಲಂಡನ್ ಹೋಗ್ಲಕ್ಕಾಗ್ತದಲ್ರ ಅವ್ನ ಹೆಣ. ಮತ್ತೆ ಎಲ್ಲಿ ತರ್ತಾರ ಈ ನಾ ಸತ್ರಿ ಎಲ್ಲ ಹೋಗ್ತಾರೆ, ಎತ್ತಾಯ್ಕವಲ್ಲ. ನಾ ಏನ್ ಬೇಕಾದಾಗ ಮಾಡ್ಲಕ್ಕ ಅಲ್ಲಿ. ನಾನು ದುಬೈಗೆ ಹೋಗಿದ್ದೆ, ನೋಡಿದೆ ಅಲ್ಲಿ ಅದಕ್ಕೇನೋ ಎಷ್ಟೋ ಮಂದಿ ಇದಾದ್ರು. ಇದು ಅಮಿತಾಬ್ ಬಚ್ಚನ್ ಮನಿ ರೀ, ಇದು ಟಾಟಾನ ಮನಿ, ಇದು ಬಿರ್ಲಾ ಮನಿ ಎಲ್ಲ ಹೇಳಿದ್ರಪ್ಪ. ಇದ್ರದ ಇದು ಏನು ಕೇಳಿದೆ, 30 ವರ್ಷ ನಿಮ್ಮ ಲೀಸ್ ಅಟ್ಟೆ, 30 ವರ್ಷ ಮಾತ್ರ ರಾಜಾಂತಿ ಆಯ್ತು. ಆ 30 ವರ್ಷ ಇವರೇ ಉಳಿದಲ್ಲ 30 ವರ್ಷ. ಯಾವಾಗ ಒಂದು ವರ್ಷಕ್ಕೊಮ್ಮೆ ಹೋಗಿರ್ಬೇಕು. ಅಂದ್ರೆ ನಾ ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಇತಿ ಬಿಟ್ಟು ಇವತ್ತು ಎಲ್ಲ ಲೂಟಿ 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 ಆಗಿದೆ. ಅಭಿವೃದ್ಧಿ ಇಲ್ಲ. ಇವತ್ತು ನಮ್ಮ ಹುಡುಗರಿಗೆ ನೌಕರಿ ಇಲ್ಲ. ನೋಡಿ ಇವತ್ತು 4,88,000 ಹುದ್ದೆ ಖಾಲಿ ಅದಾವ ಕರ್ನಾಟಕ. 3,88,000 ಹುದ್ದೆ ಸರ್ಕಾರಿ, ಅರೆ ಸರ್ಕಾರಿ ಒಳಗೆ 1,00,000 ಹುದ್ದೆ. 4,88,000 ಹುದ್ದೆ ತುಂಬಿದ್ರೆ 4,88,000 ಕುಟುಂಬಗಳು ಬಡತನ ರೇಖೆಯಿಂದ ಮ್ಯಾಲ ಬರ್ತಾರೆ. ಅವ್ರ ಜೀವನ ಇಡೀ ಒಂದು ಕುಟುಂಬ ನಡೀತದೆ. ಆದ್ರೆ ಅದನ್ನು ಮಾಡ್ಲಾರ್ದೇನೆ ಇಲೆಕ್ಷನ್ದಾಗ ಮನೇದು ಕೇಳಿಬಿಟ್ರೆ, ನಾವು ನಿಮ್ಮ ಜಿಲ್ಲಾದವ್ರಿಗೆ ಬಂದು ನಮ್ಮ ಬಾಗಲಕೋಟೆ ಇಲೆಕ್ಷನ್ ಮಾಡಿದ್ರು, ಒಂದು ಬೂತಿಗೆ 25 ಲಕ್ಷ ರೂಪಾಯಿ ಕೊಟ್ಟಾರೆ ಇರಪ್ಪ. ಯಾರು ಬಂದ್ರೆ ಏನ್ ಮಾಡಂಗಾಗ್ತೀವಿ? ಈಗ ಒಬ್ಬರಿಗೆ ಮನೆಗೆ ಒಂದು ಹೊಟ್ಟಿಗೆ 10,000 ರೂಪಾಯಿ ಕೊಟ್ಟಂಗ ಆದ್ರ ನಮ್ಮ ಭಾಷಣ ಕೇಳಿ ಆಮಾಗ ಊಟ ಬನ್ನಿ ಕೇಳ್ತಾರೆ, ಚಪ್ಪಾಳಿ ಹೊಡಿತಾರೆ, ಕೂಗು ಹೊಡಿತಾರೆ, ಜೈ ಅಂತಾರೆ, JCB ಹೂ ಹಾಕ್ತಾರೆ, ಕೈ ಸಿಗ್ತಾರೆ. ಒಮ್ಮೆ ಮನಸ್ಸೈತೆ ಜೋರಾಗಿದ್ದಕ್ಕೆ ಈ ರೇಟ್ ಹೆಚ್ಚಾಗ್ತೈತೆ ಅಂತ ಹೇಳಿ ಹೊಟ್ಟಿದ್ದು. ನೋಡ್ರಿ ಸಿದ್ದರಾಮಯ್ಯ ನೋಡ್ರಿ, ನೀ ಯಾಕೆ ಬರ್ಬೇಕಿಲ್ಲ ಅಂತ ನಾ ಬರೋಣ 5 ದಿವಸ ಸಿದ್ದರಾಮಯ್ಯ ಅಲ್ಲೇ ಕೂತ್ಬಿಟ್ರು ಮುಖ್ಯಮಂತ್ರಿಗಳು. ರೇಟ್ ಏರಿಸ್ಬಿಟ್ಟಪ್ಪ ಎಲ್ಲಾರ ಮುಂದೆ ಇಲೆಕ್ಷನ್ ಬಂದ್ರು. ಹೆಂಗಿದೆ ಮೊದಲಿಗೆ ನಾವೆಲ್ಲ 2,000 ರೂಪಾಯಿ ಒಂದು ಊಟ ಸ್ಟಾರ್ಟ್ ಮಾಡಿದ್ದೀವಿ. ಈ ಜಾತಿ ಮ್ಯಾಗ ಮಾಡ್ಲಕತ್ತಾರ ಈಗ ಇಲೆಕ್ಷನ್ಗಳು. ಹೆಂಗದ ಲಿಂಗಾಯತರಿದ್ರ ಗಡ್ಡಿ 8,000 ಐತಿ. ಅಲ್ಲಿಂದ ಕುರುಬ ಸಮಾಜದಲ್ಲಿ ಅವ್ರು ನಂಬಾರದಾರ ಕೊಡು, ಅವ್ರು 3,000 ಕೊಡು. 1,000 ಯಾರು ಎಲ್ಲಿ ಹಾಕ್ತಾರ, ಅಲ್ಲೇ ಹಾಕ್ತಾರೆ 1,000 ರೂಪಾಯಿ ಕೊಡು. ಹಿಂಗ್ ರೇಟ್ ಆಗ್ಯಾವ. ನಮ್ಮ ಲಿಂಗಾಯತರದ್ದು ಸ್ವಲ್ಪ ರೇಟ್ ಭಾಳ ಐತಿ ಈಗ ಡಿಮಾಂಡ್. ಅಲ್ಲಿ ಕೆಲವು ಸ್ವಾಮಿಗಳು ಅದಾರ, ಅವ್ರಿಗೂ 5 ಲಕ್ಷ ಕೊಟ್ಕೊಂಡು ಶ್ರೀ ಗುರು ಬಸವಲಿಂಗ ಅಂದ್ಬಿಡ್ತಾರೆ, ಮುಗಿದಿತ್ತು. ಹೀಗಾಗಿ ತಿನ್ನೋದೇ ತಿನ್ನೋದು ಮುಂದೆ ಒಯ್ದು ಎಲ್ಲರೂ ಹಾಕೋದು.
ಅವ್ರು ಹೇಳ್ತದಲ್ಲ ಸಂಜಯ್ ಗಾಂಧಿ ಇದು ಆದಾಗ ಇಂದಿರಾ ಗಾಂಧಿ ಬಂದು ಅವ್ರ ಚಾವಿ ಎಲ್ಲೈತೆ ಅದು ಇದು ನೋಡಕತ್ತಿದ ಹುಡುಕಾಡಕತ್ತಿದ. ಹಿಂಗೆ ಸಮಾಜದಲ್ಲಿ ಒಂದು ಬದಲಾವಣೆ ಆಗಲೇಬೇಕು. ನಾವು ತಮಿಳುನಾಡು ಉದಾಹರಣೆ ಕೊಟ್ಟರು. ನಾ ಯಾವುದೋ ನಿನ್ನೆ ಓದಿನ ಕರೆ ಐತೋ ಸುಳ್ಳು ಐತೋ ಗೊತ್ತಿಲ್ಲ. ಅವ ₹1 ಕ್ಯಾಂಡಿಡೇಟ್ಗೂ ಕೊಟ್ಟಲ್ಲತ್ರಿ, ಅವ್ನು ಇನ್ನೂ ಖರ್ಚೆ ಮಾಡಿದ ಕೊಟ್ಟೆ. ಮತ್ತು ನೀವು ನೋಡ್ರಿ, ಮೊದಲ 4 ದಿವಸ ಬರೀ DMK ಬರ್ತೈತೆ ಅಂದವರು 2 ದಿವಸನಿಂದ ತಾನು ಹೊಳಿಸಿದ್ರಿಲ್ಲ ಅವರು ಮೀಡಿಯಾದವ್ರು. ಅವ ಬರ್ತಾನೆ. ಯಾಕಂದ್ರ ಜನ ಬದಲಾವಣೆ ಬಯಸಿದಾಗ ಈಗ ನೋಡ್ರಿ, ಈಗ ಇಂಥ ದೊಡ್ಡ ದೊಡ್ಡ ಪಾರ್ಟಿ ಇದ್ವು DMK ಅಂದ್ರೆ ಅವ್ರಿಗೆ ಎರಡೂ ಬೇಡಪ್ಪ ನಮಗ. ಇವೆಲ್ಲ ಹೆಂಗೆ ಕರ್ನಾಟಕದಾಗ ಅಡ್ಜಸ್ಟ್ಮೆಂಟ್ ಅದಾರಲ್ಲಿ. ಮಕ್ಕಳಿಗೆ ಮನ್ಯಾಗ ಗಂಡ ಮಗ ಆಗಿತ್ತು ಪೇಡೆ ತಿನ್ನೋದ್ರಿ ಕರ್ನಾಟಕದಾಗ. ಮಕ್ಕಳಿಗೆ ಮನ್ಯಾಗ ಗಂಡ ಆಗಿತ್ತು, ತಮ್ಮ ಮನ್ಯಾಗ ಗಂಡ ಆಗಿದ್ದು ಕಲ್ರಿ. ಇಲ್ಲಿ ನಗ ಹೊಡೆದು ಮೋದಿ ನೋಡಬಾರ್ದು, ಅದು ನಕ್ಕೋತಿದ್ರು. ಅದೇ ನೋಡ ಆಶ್ಚರ್ಯ ಅನಿಸ್ತು. ಹಂಗ ತಮಿಳುನಾಡಿನಾಗ ಜನ ನಿರ್ಣಯ ಮಾಡೋದ್ರಿಂದ ಯಾರಿಗೆ ಎಟ್ಟೆ ರೊಕ್ಕ ಕೊಡ್ಲಿ ತಗೊಂಡು ಯಾರಿಗೆ ಹಾಕ್ಬೇಕು ಹಾಕ್ಬಿಟ್ರು. ಇವತ್ತು ಬದಲಾವಣೆ ಏನು ಗುರುಗಳೇನು ಹೇಳೋದಲ್ಲ, ಅಂತ ಕಾಲ ಇವತ್ತು ಕರ್ನಾಟಕದೂ ಬರ್ತದ. ಆ ಪರಿಸ್ಥಿತಿ ಬರದೇ ಇದ್ರೆ ನಮಗೆ ಇಷ್ಟಕ್ಕೆ ಕೂಡಿಸ್ಬಿಡ್ತಾರೆ. ನಮಗೆ 2,000 ರೂಪಾಯಿ ಕೊಡ್ತಾರೆ, ಭಾಳ ಧಾರಣೆ ನಿಮ್ಗೆ ಮುಂದಿನ ಸಲ ಹೆಚ್ಚಾಯ್ತು 3,000 ಅಂತಾರ. ಗಂಡಸರಿಗೆ ಏನು ಕೊಟ್ಟಿಲ್ಲ, ಇವ್ರಿಗೊಂದು 2,000 ಕೊಡ್ತಾರ. ಮತ್ತು ಗೊತ್ತಿದ್ದೆ ನೋಡ್ರಿ, ಆಲ್ಮಟ್ಟಿ ಯೋಜನೆ ಅವತ್ತು ಆಗಲಿಲ್ಲ ಅಂದ್ರೆ ಯಾಕೆ ನೋಡಿ, ಬರೀ 1,000 ಕೋಟಿ ರೂಪಾಯಿ ಇತ್ತು, ಇನ್ನೂ 1 ಲಕ್ಷ ಕೋಟಿ ರೂಪಾಯಿ ಬೇಕು. ನೌಕರಿ ಆಗಲ್ಲ. ಈಗ ಅವು ಪೊಲೀಸ್ ನೇಮಕಾತಿ ಆಗುದಿಲ್ಲ. ನಾವು ಹೊರಗಡೆ ವಿಧಾನಸಭಾದಾಗ ಹೇಳ್ತೀವಿ, ಬರೀ ಅವ್ರು ಎಲಿಸೆ ದಾಟಿಸುದಿಲ್ಲ, ಬಿಟ್ಬಿಟ್ಟ. ಏನು ಇವೆಲ್ಲ ಮಾಡಿದ್ರೆ ಕಡೆಗೆ ಎಲೆಕ್ಷನ್ ರೊಕ್ಕ ಕೊಡಬೇಕಲ್ಲ. ಅದಕ್ಕೆ ಧರ್ಮ ಉಳಿಲಾಕ, ನಮ್ಮ ಸಂಸ್ಕೃತಿ ಉಳಿಬೇಕು, ಧರ್ಮ ಉಳಿಬೇಕು. ನಮ್ಮ ರೈತರಿಗೆ, ನಮ್ಮ ರೈತನ ಮಕ್ಕಳಿಗೆ ಉದ್ಯೋಗನೂ ಸಿಗ್ಬೇಕು, ಸರ್ಕಾರಿ ನೌಕರಿನೂ ಸಿಗ್ಬೇಕು. ಅಂದಾಗ ಮಾತ್ರ ಬದಲಾವಣೆ. ಈಗ ನೀವೇನೋ ಪುಣ್ಯವಂತರದಿರಿ, ಬೆಳಗಾವಿ ಜಿಲ್ಲೆದವರು ನೀರಾವರಿ ಆಗಿದೆ. ಈಗ ನಮ್ಮ ಕಡೆ ಇರ್ತಿದ್ರೆ ಬಿಜಾಪುರ್ನಾಗ ನಾವೆಲ್ಲ ಪಾದಯಾತ್ರೆ ತೆರಿಗಳು ತುಂಬಬೇಕು ಏನೋ ಹೋರಾಟ ಬರದಾಡಿ. ಈಗ ನಮ್ಮ ಜಿಲ್ಲಾದು ಚಿತ್ರ ಚೇಂಜ್ ಆಗೈತೆ. ಮೊದಲೇ ಬಿಜಾಪುರ ಇಲ್ಲ, ಮೊದಲೆಲ್ಲ ಕುಡಿಲಾಕ ನೀರು ಸಿಗುವುದಿಲ್ಲ, ಬಿಸಿಲು ಅಂತ. ಈಗ 42 ಐತೆ ನಮ್ಮ ಬನ್ನಿ. ಅಂತಾದ್ರಾಗ ಜೀವನ ಮಾಡುವಂತ ಜನ ಈಗ ನೀರಾವರಿ ಆಗಿದ್ದಂದ್ರೆ ಎಷ್ಟೋ ಪಾಲ್ ಚಲೋ ಆಗಿದೆ. ಇನ್ನೂ ನೀರಾವರಿ ಆಗಿತ್ತಂದ್ರೆ ಯಾಕೆ ಇನ್ನೂ 10 ಲಕ್ಷ ಎಕರೆ ನೀರಾವರಿ ಬರ್ತಿತ್ತು. ಇಡೀ ಉತ್ತರ ಕರ್ನಾಟಕ ನೀರು ಕೊಡತಕ್ಕಂಥ ಕೃಷ್ಣಾ ನದಿಗೆ ಇದೆ. ಇಂಥದ್ರ ಬಗ್ಗೆ ನಾ ಹೇಳಿದ ಮಾನ್ಯ ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗ ನೋಡ್ರಿ, ಈಗ 1,16,000 ಕೋಟಿ ಪಗಾರ ಮಾಡ್ಲಕ್ಕ ಈ ಗ್ಯಾರಂಟಿ ಸಲುವಾಗಿ ಸಾಲ ತೆಗಿಲಕತ್ತೀರಿ. ಈ ವರ್ಷ 26-27 ಇನ್ನೊಂದು 1 ಲಕ್ಷ ಕೋಟಿ ರೂಪಾಯಿ ಸಾಲ ತೆಗೀರಿ. ತೆಗೆದು ಒಮ್ಮೆ ಕುಡಿ ರೈತರಿಗೆ 30 ಲಕ್ಷ, ಒಣ ಬೇಸಾಯದವರಿಗೆ 40 ಲಕ್ಷ, ನೀರಾವರಿಯವರಿಗೆ ಪರಿಹಾರ ಕೊಡ್ಬೇಕಂದ್ರೆ ಒಂದೇ ಕಂತನ ಕೊಟ್ಟರಂದ್ರ ರೈತರು ಮತ್ತೊಂದು ಕಡೆ ಹೋಗಿ ಸೆಟ್ಲ್ ಆಗ್ತಾರ, ಜಮೀನು ತಗೋತಾರ, ತಮ್ಮ ಜೀವನ ಮಾಡ್ಕೋತಾರ. ಅದನ್ನ ಬಿಟ್ಟು 3 ವರ್ಷ ನಾವು ಕೊಡ್ತೀವಿ ಅಂದಾಗ ಅಟ್ಟ ತುಗುಡಿ ಕೊಟ್ರೆ ಅವು ತಿಂದು ಉಂಡು ಇದ್ದು ಮನಿ ಮುಂದೆ ಒಂದು ಕಾರ್ ತಂದು ನಿಂದಿರಿಸಿ ಚಲೋ ವಾಟರ್ಸ್ ಕುಡಿಬಿಟ್ಟು ಎಕ್ದಮ್ ಬ್ಯಾಕ್ ಲೆವೆಲ್ ಕುಡಿಲಾಕತ್ತಾರಂದ್ರ ಮತ್ತು ರೊಕ್ಕ ಕುಡಿತಾವ. ಒಮ್ಮೆ ಕೊಟ್ಟರು ಒಮ್ಮೆ ಹೊತ್ತಾಕಿ ಉದ್ಧಾರ ಆಗ್ತಾವ. ನಾವು ಹೋಗಿದ್ದೇವೆ ಬಾಗಲಕೋಟೆ. ಒಂದು ರೈತರ ಪರಿಸ್ಥಿತಿ ಹೆಂಗೈತಂದ್ರ, ಇನ್ನು ಕಾಲ್ಮಟ್ಟಿ ಇದಕ್ಕಿಂತ ನಾರಾಯಣಪುರ ಮೊದಲು ಆಗಿತ್ತು. ಅಲ್ಲಿ ಎಕರೆಗೆ 3,000-4,000 ರೂಪಾಯಿ ತಗೊಂಡಾಗ ಪರಿಹಾರ ಕೊಟ್ಟಾಗ. ಆ ಊರಾಗಿನ ಹುಡುಗರು ಹೇಳಿದ್ರ ನನಗೆ, ಈ ಊರಟ್ಟೆ ಯಾವ್ದು ಬೆನ್ನೂರತ್ತೊಂದು ಊರು ಇದು ಏನದ RC ಸೆಂಟರ್. ಇಲ್ಲಿ ಹಿಂಗ ಒಂದು ಹೆಜ್ಜೆ ಹೊರಗಿಟ್ರೆ ನಮ್ ಲ್ಯಾಂಡ್ ಅಕ್ವಿಸಿಷನ್ ಆಗಿ 1 ಎಕರೆ ಭೂಮಿ ಇಲ್ಲ, ನಮ್ಗೆ ಸರ್ಕಾರಿ ನೌಕರಿ ಇಲ್ಲ. ನಮ್ಮ ಜೀವನ ಹೆಂಗ್ ಮಾಡ್ತಾ ಇದೀವ ಅಂತ ಪರಿಸ್ಥಿತಿ ಯಾರು ಅಧ್ಯಯನ ಮಾಡೋದಿಲ್ಲ ಯಾರು. ಆದ್ರೆ ಗೊತ್ತೇವ. ಅದಕ್ಕೇ ನಾವು ಹೇಳ್ತಾ ಇರೋದು, ಇವತ್ತು ಬದಲಾವಣೆ ಕರ್ನಾಟಕದಲ್ಲಿನೂ ಆಗಲೇಬೇಕು. ಆಗದೇ ಇದ್ರೆ ಇಂಥ ವ್ಯವಸ್ಥೆ ಒಳಗೆ ನಾವು ಉಳಿತೀವಿಲ್ಲ ಅನ್ನೋ ಪರಿಸ್ಥಿತಿ ಒಳಗೆ ಇವತ್ತೇನು ಒಮ್ಮೆ ಎಲ್ಲರೂ ನೋಡಿ ಒಂದು ವೀರಭದ್ರನ ಅವತಾರ ತಗೋಬೇಕಂತೇಳಿ ತಗೊಂಡಿವಿ. ಏನಾಗಿದ್ದಾಗಲಿ ಒಂದು ಸಡ್ಡು ಹೊಡೆದೀವಿ. ಈಗ ನನಗೆ ಏನಾಗೈತ್ರಿ, ಏನೂ ಆಗಿಲ್ಲ. ಹೊರಗೆ ಹಾಕ್ಯಾರ ಹೊರಗೆ ಹಾಕಿದ್ರೆ ತೀರಾ ಚಲೋ ಆಯ್ತು. ಅದು ಮತ್ತೆ ಜನಪ್ರಿಯ ಆಗಿದೆ. ಮೊದಲೇ ಬರೀ ಬಿಜಾಪುರ ಕಟ್ಟಿಕೆ ಬಿಜಾಪುರ ಜಿಲ್ಲಾ ಅಷ್ಟೇ ಇತ್ತು. ಈಗ ಮದ್ದೂರು ಮಂಡ್ಯದಿಂದ ಹೇಳೋದು ಬಿದರ್ತನ ವೀರಪ್ಪನವರ ನನ್ನ ನಾಯಕನಾಗಿ ಮಾಡಿದಕ್ಕೆ ಆ ಎಲ್ಲ
ನಾಯಕರಿಗೆ ಹೃದಯ ತುಂಬಿ ನಾನು ಕೃತಜ್ಞತೆಗಳು ಸಲ್ಲಿಸ್ತೀನಿ. ಆ ಒಂದು ಮಾತು ಹೇಳ್ತೀನಿ, ಜನರ ಬದಲಾವಣೆ ಇವತ್ತು ನಮ್ಮ ಯುವಕರಲ್ಲಿ ಏನು ಬರ್ತೈತಲ್ಲ, ಅದು ನಾಳೆ ಏನಾದ್ರು ಹಳ್ಳಿ ತಿರುಗುತ್ತೋ ತಿಳ್ಕೊಳ್ಳಿ. ಯುವಕರಷ್ಟೇ ಅಲ್ಲ, ನಮ್ಮ ಈ ಹೆಣ್ಮಕ್ಳು ನಮ್ಮ ಹಿರಿಯರ ಬಗ್ಗೆನೂ ಬದಲಾವಣೆ ಮಾಡ್ಬೇಕು ಅನ್ನೋಂಥದ್ದು ಬರ್ತಂದ್ರೆ ಆಶ್ಚರ್ಯ ರೀತಿಯಲ್ಲಿ 28 ಒಂದು ಬದಲಾವಣೆ ಆಯ್ತಂದ್ರೆ ನಾವು ವೀರಭದ್ರ ಸಾಕ್ಷಿಯಾಗಿ ಹೇಳ್ತೀನಿ, ನನ್ನ ಮನೆ ತುಂಬಿಕೊಳ್ಳಿಕ್ಕೆ ಎಂದೂ ನಾನು ರಾಜಕಾರಣ ಮಾಡೋದಿಲ್ಲ, ಅದು ಅವಶ್ಯ ಇಲ್ಲ. ಸಾಕಿ ದೇವ್ರು ಕೊಟ್ಟಾನ, ಎಷ್ಟು ಮಾಡಿದ್ರು ಏನ್ರಿ ಅದೇ ತಿನ್ನೋದಲ್ಲ. ರೊಟ್ಟಿ ಪಲ್ಯ ನಾವು ಬಂಗಾರ ಬೆಳೆ ತಿಂತೀವಲ್ರಿ, ಬಹಳ ಬಂಗಾರ ಕಾಟಿನಾಗ ಇಟ್ಕೊಂಡು ತಿನ್ಬೋದು, ತಿನ್ನೋದು ಅದೇ ಅಲ್ಲ, ಅದೇ ರೊಟ್ಟಿ ಮೊಸರು. ಅದಕ್ಕೆ ನಾ ಇಷ್ಟೇ ಹೇಳ್ತೀನಿ, ಇಷ್ಟು ಲೇಟ್ ಆದ್ರೂ ಇಷ್ಟೆಲ್ಲ ಜನ ನಮ್ ಕಾಯ್ದಿರಿ, ನಿಮ್ಗೆಲ್ಲ ಪ್ರೀತಿ ವಿಶ್ವಾಸ ಇರಲಿ. ನಾನು ತಡ ಮಾಡಿ ಬಂದಿದ್ದಕ್ಕೂ ಅವನಿಗೆ ಕ್ಷಮೆ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.